ಒಂದು ಸುಂದರ ಹಳ್ಳಿಲಿ ರಾಮು ಎಂಬ ಹುಡುಗ ವಾಸ ಮಾಡ್ತಿದ್ದ. ರಾಮು ಬಡ ಕುಟುಂಬದಿಂದ ಬಂದವನು. ಅವನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದ. ತಾಯಿ ಮನೆ ಕೆಲಸವನ್ನು ಮಾಡ್ತಿದ್ಲು. ರಾಮುಗೆ ಕೆಲಸ ಮಾಡುವುದು ಇಷ್ಟ ಇರಲಿಲ್ಲ. ಅವನು ಸ್ನೇಹಿತರ ಜೊತೆ ಆಟವಾಡುವುದೇ ಅವನ ದಿನಚರಿಯಾಗಿತ್ತು. ಅವನ ತಾಯಿ ಅವನಿಗೆ ಹೇಳುತ್ತಿದ್ದಳು, ರಾಮು, ಓದು, ಓದಿ ಕೆಲಸ ಕಲಿತು ಒಳ್ಳೆಯವನಾಗು ಎಂದು ಹೇಳುತ್ತಿದ್ದಳು. ಆದರೆ ರಾಮು ಕೇಳುತ್ತಿರಲಿಲ್ಲ. ಒಂದು ದಿನ ರಾಮು ತನ್ನ ಸ್ನೇಹಿತರನ್ನ ಹೊಸ ಬಟ್ಟೆ ಧರಿಸಿ ಆಟವಾಡುತ್ತಿರುವುದನ್ನು ನೋಡ್ದ. ಅವರಿಗೆ ಸಿಹಿ ತಿಂಡಿ ಮತ್ತು ಆಟಿಕೆಗಳು ಇದ್ದುವು. ರಾಮು ಮನಸ್ಸಿನಲ್ಲೇ ದುಃಖಪಟ್ಟ. ಅವನು ಯೋಚಿಸಿದ, ನನಗೆ ಕೆಲಸ ಮಾಡಲು ಇಷ್ಟವಿಲ್ಲ, ಆದರೆ ನನಗೆ ಹಣ ಬೇಕು. ನಾನು ಸುಲಭವಾಗಿ ಹಣ ಪಡೆಯುವ ಮಾರ್ಗ ಹುಡುಕಬೇಕು. ಆ ರಾತ್ರಿ ಹಳ್ಳಿಯ ಅಂಗಡಿ ಮುಚ್ಚಿದ ಮೇಲೆ ರಾಮು ನಿಧಾನವಾಗಿ ಅಂಗಡಿಯ ಹತ್ರ ಹೋದ. ಅವನ ಹೃದಯ ಜೋರಾಗಿ ತಡತಡನೆ ತಟ್ಟುತ್ತಿತ್ತು. ಅಂಗಡಿಯ ಬಾಗಿಲು ಸ್ವಲ್ಪ ತೆರೆದಿತ್ತು. ರಾಮು ಸುತ್ತಮುತ್ತ ನೋಡ್ದ. ಯಾರೂ ಇರಲಿಲ್ಲ. ಅವನು ಒಳಗೆ ಹೋದ. ಕತ್ತಲೆ ಅಂಗಡಿಯಲ್ಲಿ ದೀಪದ ಬೆಳಗು ಮಿನುಗುತ್ತಿತ್ತು. ರಾಮು ಕೌಂಟರ್ ಬಳಿ ಇದ್ದ ಹಣದ ಡಬ್ಬಿಯನ್ನು ತೆರೆದ. ಸ್ವಲ್ಪ ಹಣ ತೆಗೆದುಕೊಂಡ. ಆ ಕ್ಷಣ ಅವನ ಕೈ ನಡುಗತೊಡಗಿತು. ಅವನಿಗೆ ತಾಯಿಯ ಮಾತು ನೆನಪಾಯಿತು. ಕಳ್ಳತನ ತಪ್ಪು ಮಗನೇ ಎನ್ನುವ ಮಾತು ಅವನಿಗೆ ನೆನಪಾಯಿತು. ಆದರೆ ಅವನು ಹಣವನ್ನು ಜೇಬಿಗೆ ಹಾಕ್ಕೊಂಡು ಮನೆಗೆ ಓಡಿ ಹೋದ. ಮರುದಿನ ಬೆಳಿಗ್ಗೆ ಹಳ್ಳಿಯಲ್ಲಿ ಗದ್ದಲ ಆಯಿತು. ಅಂಗಡಿಯ ಮಾಲೀಕ ಜೋರಾಗಿ ಹೇಳ್ತಿದ್ದ, ನನ್ನ ಅಂಗಡಿಯಿಂದ ಯಾರೋ ಹಣ ಕದ್ದಿದ್ದಾರೆ. ನಿನ್ನೆ ರಾತ್ರಿ ಯಾರೋ ಕಳ್ಳತನ ಮಾಡಿದ್ದಾರೆ. ರಾಮು ಇದನ್ನು ಕೇಳಿ ಬೆಚ್ಚಿಬಿದ್ದ. ಅವನ ಮುಖ ಬಿಳಿಯಾಗತೊಟ್ಟಿತು. ಅವನ ಹೊಟ್ಟೆಯಲ್ಲಿ ನೋವು ಆರಂಭ ಶುರುವಾಯಿತು. ಆ ದಿನ ಅವನು ಆಟವಾಡಲು ಹೋಗಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ನಾನು ತಪ್ಪು ಮಾಡಿದ್ದೇನೆ ಎಂಬ ಯೋಚನೆ ಅವನಿಗೆ. ರಾತ್ರಿ ರಾಮುಗೆ ನಿದ್ರೆನೇ ಬರಲಿಲ್ಲ. ಅವನಿಗೆ ಕನಸಿನಲ್ಲಿ ಅಂಗಡಿಯ ಮಾಲೀಕ ಅಳುತ್ತಿರುವಂತೆ ಕಂಡಿತು. ಅವನ ತಾಯಿ ದುಃಖ ಪಡುತ್ತಿರುವಂತೆ ಕಂಡಿತು. ರಾಮು ಆಗ ಅಳುತ್ತಾ ಎದ್ದು ಕುಳಿತ. ರಾಮು ಅವನ ತಾಯಿಯ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿಬಿಟ್ಟ. ತಾಯಿ ಅವನ ತಲೆಯನ್ನು ತಟ್ಟುತ್ತಾ ಹೇಳಿದರು, ರಾಮು, ತಪ್ಪು ಮಾಡಿದರೆ ಒಪ್ಪಿಕೊಳ್ಳುವುದೇ ಧೈರ್ಯ, ಮತ್ತೆ ಆವತ್ತು ತಪ್ಪು ಮಾಡಬೇಡ ಅಂತ ಹೇಳಿದರು. ಮರುದಿನ ರಾಮು ಅಂಗಡಿಯ ಮಾಲೀಕರ ಬಳಿ ಹೋದ. ಕೈಯಲ್ಲಿ ಹಣ ಹಿಡಿದುಕೊಂಡು ನಿಂತ. ಅವನು ಕಣ್ಣೀರಿನಿಂದ ಹೇಳಿದ, ಅಣ್ಣ, ನಾನು ತಪ್ಪು ಮಾಡಿದ್ದೇನೆ. ನಾನು ನಿಮ್ಮ ಅಂಗಡಿಯಿಂದ ಹಣ ತೆಗೆದುಕೊಂಡು ಹೋಗಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಹೇಳ್ದ. ಆಗ ಅಂಗಡಿ ಮಾಲೀಕ ಸ್ವಲ್ಪ ಕಾಲ ಮೌನವಿದ್ದು ನಂತರ ಹೇಳಿದ, ನೀನು ಸತ್ಯ ಹೇಳಿದೀಯ, ಅದೇ ನಿನಗೆ ದೊಡ್ಡ ಶಿಕ್ಷೆ ಮತ್ತು ದೊಡ್ಡ ಪಾಠ. ಅವರು ಹಣವನ್ನು ತೆಗೆದುಕೊಂಡು ಹೇಳಿದರು, ಮುಂದೆ ಪ್ರಾಮಾಣಿಕವಾಗಿ ಬದುಕು, ನಿನ್ನ ಜೀವನ ಒಳ್ಳೆಯದಾಗುತ್ತದೆ ಅಂತ ಹೇಳಿದರು. ಆ ದಿನದಿಂದ ರಾಮು ಬದಲಾಗಿದ. ಅವನ ತಾಯಿಗೆ ಸಹಾಯ ಮಾಡ್ತಿದ್ದ. ಅವನ ತಂದೆಗೆ ಕೆಲಸದಲ್ಲಿ ಕೈ ಜೋಡಿಸ್ತಿದ್ದ. ಕೆಲ ದಿನಗಳಲ್ಲಿ ರಾಮು ಹಳ್ಳಿಯಲ್ಲೇ ಒಳ್ಳೆ ಹುಡುಗ ಅನಿಸ್ಕೊಂಡ. ಎಲ್ಲರೂ ಅವನನ್ನು ಪ್ರೀತಿಸಲು ಶುರು ಮಾಡಿದರು. ಇದರಿಂದ ಏನು ತಿಳ್ಕೊಡ್ತೀರಾ ಅಂದರೆ, ಕಳ್ಳತನ ಮಾಡುವುದು ತಪ್ಪು. ತಪ್ಪು ಮಾಡಿದರೆ ಒಪ್ಪಿಕೊಳ್ಳುವುದೇ ನಿಜವಾದ ಧೈರ್ಯ. ಪ್ರಾಮಾಣಿಕ ಜೀವನವೇ ಸಂತೋಷದ ಜೀವನ. ಮಕ್ಕಳೇ, ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.